ಕರ್ನಾಟಕ ನಾಡು ಸಮಸ್ತ ಜನತೆಗೆ ಎಲ್ರಿ ಹೆಂಗದ್ರಿ ನಾವಂತೂ ಆರಾಮದೀವಿ ನೋಡ್ರಿ. ನೀವು ಆರಾಮದಿರ ಅನ್ಕೋತೀನಿ. ಇವತ್ತಿನ ದಿನ ಸೋಮವಾರ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಏನೇನಾಗ್ತೈತೆ ಹೇಳಿ ನೋಡ್ತೀನಿ, ತೋರಿಸ್ತೀನಿ ನಿಮ್ಗೆ. ಹಾಗೆ ಕಂಟಿನ್ಯೂ ಆಗಿ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಇನ್ನೂ ಜಳಕ ಮಾಡಿಲ್ಲ ಬುರುಷ, ಇವನಿಗೆ ಜಳಕ ಮಾಡಿಸ್ಬೇಕು. ಮತ್ತು ನಮ್ಮ ಸಂಸ್ಕೃತಿ ಸೀರೆ ಉಟ್ಕೊಂಡ ನೋಡ್ರಿ, ಸೀರೆ ಹಂಗೆ ಉಟ್ಕೊಂಡ ಒಡ್ನಿಲೆ ಕಸ ಹುಡುಗ್ಲಿಕ್ಕತ್ತಾಳ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ಲಿಕ್ಕತ್ತಾಳ, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅದತ್ತೇಳಿ. ನಮ್ಮ ಅಭಿಗೂ ಇನ್ನೂ ಜಳಕ ಮಾಡಿಸ್ಬೇಕು. ಅಡುಗೆ ಮಾಡೀನ್ರಿ, ಬಾಂಡೆ ತಿಕ್ಕಬೇಕು, ಕಸ ಗುಡಿಸ್ಬೇಕು, ಊಟ ಒಂದು ಸ್ವಲ್ಪ ಮಾಡಿ ಏರಿಯಾದಾಗ ಹೋಗಿ ಬರ್ಬೇಕಂತ ಅನ್ಕೊಂಡಿನಿ. ಏನಾಯ್ತು ಏನೋ ಇನ್ನೂ ಶೇಂಗಾದ ಹೋಳ್ಗೆ ಮಾಡಬೇಕು, ಸಜ್ಜಿ ರೊಟ್ಟಿ ಮಾಡಬೇಕು, ಮತ್ತು ದಪಾಟಿ ಮಾಡ್ಬೇಕನ್ನಪ್ಪ. ಇನ್ನು ಇಷ್ಟೆಲ್ಲ ಕೆಲಸ ಅದ. ಏರಿಯಾದಾಗ ಹೋಗಿ ಬಂದು ಮಾಡ್ತೀನಿ ರೀ. ಮಧ್ಯಾಹ್ನದಿಂದ ಇವಾಗ ಮಲ್ಕೋತಾನೆ ಇಲ್ಲ, ಯಾರಿಗೆ ಗೊತ್ತಾ. ನಿದ್ದೆ ಹೀಗೆ ಬಂದದ ಖರೆ. ಒಂದು ಸ್ವಲ್ಪ ಜಳಕ ಮಾಡಿಸಿ ಏರಿಯಾದಾಗ ನೀವು ತೊಗೊಂಡೇ ಹೋಗ್ತೀನಿ. ಏನು ಅಮ್ಮ ಅಂತ ಅಮ್ಮ ಸುಪ್ಲಿ ತಗೊಂಡು ಅಟ್ಟೆ ಹುಡುಗ ಅಲ್ಲೇ ಅಲ್ಲ, ಅದಷ್ಟೇ ನೀ ಹುಡುಗತ್ತಲ್ಲ, ಅದಷ್ಟೇ ಹುಡುಗು. ನಾವೊಂದು ಸ್ವಲ್ಪ ಒಗ್ಯಾಣ ಹೋಗೋದು. ಇದು ತಗೋ, ಇದು ಸಬ್ಸಿ ಪಲ್ಯ, ಅದು ತಗೋ. ಇದು ಇಲ್ಲೆಲ್ಲ ಬಿದ್ದದ ನೋಡು, ತಗೋ. ಅಭಿ ಒಂದು ಸ್ವಲ್ಪ ಸುಮ್ಮ ಕುಂದಿರ್ತೀನಿ. ಅನ್ನ ಇಲ್ಲದ, ಅನ್ನ ಇಲ್ಲದ. ಅನ್ನ ನಿನ್ನೆ ಅಂತೂ ಚಂತನ ಊಟನೇ ಮಾಡಿಲ್ಲ. ನಾ ಸಜ್ಜಿ ರೊಟ್ಟಿ ಮಾಡ್ಲಿಕ್ಕೆ ಕೂತು ನಿನ್ನ ಸಲಿಂದ ಮಮ್ಮಿ ಊಟನೇ ಮಾಡಿಲ್ಲ. ನಿನ್ನೆ ಒಂದೇ ಹೊತ್ತು ಉಂಡಿನ ಸಂಜೆ ಕಡೆ. ಅಲ್ಲಿ ಹಾಲು ಕಾಸಿಟ್ಟಿನಿ. ಒಂದು ಸ್ವಲ್ಪ ಅರ್ಬಿ ಒಗದು ಹಾಕ್ತೀನಪ್ಪ, ಸುಮ್ಮ ಕುಂದ್ರೆ ಆಪ. ಬಾಂಡೆ ತಿಕ್ಕಿ ಅಂದ್ರೆ ನಿನಗೆ ಜಳಕ ಮಾಡಿಸಿ ನಾನು ಒಂದು ಸ್ವಲ್ಪ ಏರದಾಗ ಹೋಗಿ ಬರ. ಮತ್ತು ನೀನು ನಾನು ಕೂಡಿ ನೋಡಿ ನಳ ಬಂದವಲ್ಲಿ. ನೀ ಸಾಯಿ ದೀಕ್ಷಾ ಅವ್ರ ಮನ್ಯಾಗ ಆಟ ಆಡಕತ್ತಿ ಸುಮ್ಮನೆ. ನನ್ನ ಕೂಡ ಅದಕ್ಕೆ ಬೆನ್ನು ಹತ್ತಿದ್ದು ಬಿಸಿಲಾಗ. ನೀವು ಹೊಸ ಮಂದಿ ಕರ್ಕೊಂಡು ಹ್ಯಾಂಗೆ ಹೋಗೋದಮ್ಮನ? ಚೆಂದಾಗಿ ನಡ್ಲಿಕ್ಕೆ ಬರಲ್ಲ. ನೀ ಹೋಗೋಗದೆ ಬೀಳ್ತಿದ್ದು. ಇವ್ನಿಗೆ ಹೊತ್ಕೊಂಡು ತಿರುಗಾಡಬೇಕು, ಬರೀಬೇಕು, ಕೈಯಾಗ ಬುಕ್ ಹಿಡ್ಕೋಬೇಕು. ನೀವು ಬರಾಕತ್ತೇಳು, ನೀನು ಬರಾಕತ್ತಿ. ಹುಡುಗ ಕಸ ಹುಡುಗ ಬಾರೇ ಬಾ, ಬರಾಕತ್ತೇಳು. ಕೊಟ್ರಿ ಪಿಕೋ ಹಾಕ್ಯಾರ, ಫಾಲ್ನು ಮಾಡ್ಯಾರ. ಈಗ ಹೋಗಮ್ಮ, ನಾವು ಇರೋದಾಗ ಸರ್ವೆಕ್ಕೆ ಹೋಗಿ ಬರ್ತೀವಿ. ಒಂದು ಸ್ವಲ್ಪ ಅಬುತಾ ಅದು ಮ್ಯಾಗಿಡು, ಬಿಡು ಇಲ್ಲ ಬಿಡು ಅಳ್ತಾನೆ ಬಿಡು. ಇಲ್ಲ ಬೇಡ ಒಂದು ಸ್ವಲ್ಪ ಇಲ್ಲ ಶಟ್ಕೊಂಡ್ರಿ ಅವ. ಇಲ್ಲ ಆಯ್ತು ಶಟ್ಕೊಂಡ ನೋಡ್ರಿ. ಆಗ ಹಿಡ್ದಾಯ್ತು. ನೀರು ಆಡ್ಲಿಕ್ಕೆ ಹೋಗ್ಯಾನ, ಒಂದು ಏಟು ಹೊಡ್ದೀನಿ. ಇನ್ನೂ ಒಳ್ಳೆ ಹೋಗ್ತದೆ ನನ್ನ ಕೂಶ. ಅದೇ ಅಟ್ಟೆ ಇಟ್ಕೊಳ, ಬುಕ್ಕ ತೊಗೊಂಬರ್ತೀನಿ. ಹೋಗಿ ಬರಮ್ಮ. ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗ್ಬೇಕು, ಬಳಿ ಉಟ್ಕೊಂಬರ್ಬೇಕು, ಹೋಳ್ಗೆ ಮಾಡಬೇಕು. ಹೋಗಿ ಬರಮ್ಮ. ಈಗ ಏರಿಯಾದಾಗ ಹೋಗಿ ಬಂದು ಇದಕ್ಕೆ ಹೋಗ್ತೀವಿ ರೀ, ಬಳಿ ಉಟ್ಕೊಂಬರ್ಲಕ್ಕ ನೀನು ಬರ್ತಿ. ನಮ್ಮ ಸಂಸ್ಕೃತಿ ಭಾಳ ಹೀಗಾಗ್ಯದ, ಬಳಿ ಉಟ್ಕೊಂಬರೋದು. ನನ್ನ ಅಭಿ ಕರ್ಕೊಂಡು ಹೊಂಟೀನಿ. ಓಪ ನಿದ್ದೆ ಬಂದದವನಿಗೆ, ಬರ್ನ ಮಲಗಿಸ್ತೀನಿ. ನಿನಗೆ ಕಿವ್ಯಾನ್ ಬೇಕು? ಆಯ್ತು ಎಂಥವು ಇವು ಬಂಗಾರ ಕಿವ್ಯಾನ್ ಬಿಟ್ಟು ಜೋಗ್ಯಾರ್ದಕೋತಿ? ಅದಾವಲ್ಲ. ಆಯ್ತು. ಮತ್ತೆ ಅಲ್ಲಿ ಹೋಗೋಣ, ರಕ್ತ ಚೆಕ್ ಮಾಡ್ಯಾರ. ಅಲ್ಲಿ ಏನು ಹೋಗ್ಲಿಲ್ಲ. ಸುಮ್ಮ ಕಡೆ ತೋರಿಸ್ಕೊಂಡ್ ಬಂದ್ರೆ ಹೋಗ್ಯಾರಿ. ಅಲ್ಲಿ ತೋರ್ಸ್ಯಾರ, ಏನೂ ಇಲ್ಲ ತಿನ್ನಕ್ಕೆ. ಬರ್ತೀನಿ ಬಂದು ಹೇಳ್ರಿ. ನಾನು ಆ ಕಡೆ ಬಳಿ ಉಟ್ಕೊಳಕ್ ಬರಾಕಿದೇನ್ರಿ, ಬರ್ತೀನಿ. ಹಿಟ್ಟು ನಾದಿಟ್ಟು ಬರ್ತೀನಿ. ನಾನು ಊಟ ರೀ ಸಂಜೆ ಕಡೆ ಮಾಡ್ತೀವಿ. ಈಗ ಇಲ್ಲಿ ಹೋಳಿಗೆ ಅದು ಮಾಡೋದಾದ್ರಿ, ಬರೀ ಪೂಜೆ ನೋಡಿ ಬರ್ತೀನಿ ರೀ ನಾನು.
ಅಬ್ಯಾ ಸಜ್ಜಿ ಹಿಟ್ಟು ಚೆಲ್ತದ ಅಬ್ಯಾ ಏನು ಮನುಷ್ಯ ಅದೀನಿ ಹಾಂ ರೀ ಇಲ್ರಿ ಹೊಲಕ್ಕೆ ಹೋಗ್ಯಾನ್ರಿ ಮಾಮ ಹೊಲಕ್ಕೆ ಒಬ್ರು ಬೇಕೇ ಅಲ್ರಿ ಮುಂಜಾನೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಏರಿಯಾದಾಗ ಹೋಗಿ ಬಂದರಿ ಕೆಲಸ ಇತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹಿಟ್ಟು ನಾದಿಟ್ಟು ಬಳಿ ಉಟ್ಕೊಳಕದು ಹೋದಂದ್ರೆ ಬರೋ ಥರ ನೆನೀತದೆ ಅಂಥೇಳಿ ಶೇಂಗಾದ ಪುಡಿ ಅಂತೂ ನಿನ್ನೆನೇ ಎಲ್ಲ ಕಲಿಸಿಟ್ಬಿಟ್ಟಿನಿ ಒಂದು ಸ್ವಲ್ಪ ಚೆಂದಾಗೆ ನೆಂದಿರ್ತದೆ ಮತ್ತು ಎಣ್ಣೆ ಬಿಟ್ಟಿರ್ತದೆ ಅದು ಒಂದು ಸ್ವಲ್ಪ ಗಟ್ಟಿಯಾಗಿರ್ತದೆ ರೀ ಅದನ್ನು ಒಂದು ಸ್ವಲ್ಪ ಮಿದ್ಕೋಬೇಕು ಇದು ಹಿಟ್ಟಿಗೆ ಹೊಂದ್ಕೊಳ್ಳುವಂಗೆ ಅದನ್ನು ಮಿದ್ಬೇಕಾಗ್ತದೆ ಈಗ ಮೈದಾ ಹಿಟ್ಟು ತೊಗೊಂಡಿನಿ ನಾನು ಗೋಧಿ ಹಿಟ್ಲೇನು ಮಾಡಿದ್ರೆ ನಡೀತದೆ ಆದರೂ ಮೈದಾ ಹಿಟ್ಟು ತೊಗೊಂಡು ಬಂದು ಅದರಲ್ಲೇನೆ ಮಾಡ್ಬೇಕಂತ ಅನ್ಕೊಂಡಿನಿ ಹಿಟ್ಟು ನಾದಿಟ್ಟು ಹೋದ್ನಿ ಅಂದ್ರೆ ಹೊಳ್ಳಿ ಬರತನ ನೆನೀತದ ಅವಾಗ ಬಂದು ಮಾಡ್ಲಿಕ್ಕೆ ಬರ್ತದ ಕಿವೇನತ್ತ ಗಂಟು ಬಿದ್ದಿಲ್ಲ ನನಗೆ ಅವೇ ಕಳಿತಾವು ಬಂಗಾರದ ಕಳೆಯಂಗಿಲ್ಲ ಅವು ಕಳಿಲಾರ್ದಂಗೆ ಹಾಕ್ಯಾರ ಗಂಟು ಹಾಕ್ಯಾರ ಅವಕ್ಕೆ ಯಾಕೆ ಕಳಿತಾವು ಹಾಂ ಯಾಕೆ ಕಳಿಬೇಕಂತ ಮಾಡಿದೇನು ಹಾಂ ಹ್ಞೂ ಬಂಗಾರದು ಅಕ್ಕಂದಲ್ಲ ಅಕ್ಕನ ಫೋನ್ ಯಾಕೆ ದುಡ್ಡು ಬಂದವಲ್ಲ ಕೂದಲ ಅಕ್ಕ ಚೌರ ಒಲೆಯವು ಅಕ್ಕನ ಕೂದಲ ಉದ್ದು ಬಂದಿಲ್ಲ ಡ್ಯಾನ್ಸ್ ಅದಲ್ಲ ಚೌರ ಹಾಕ್ಯಾರ ಅದಕ್ಕೆ ಹಂಗೆ ಉದ್ದು ಕಾಣಿಸ್ತದೆ ಬೆಳೆದಿ ಅಬಿ ಹೋಗಮ್ ನಡಿ 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 ಸೀರೆ ತೊಗೊಂಡಾಳ್ರಿ ನಮ್ಮ ಸಂಸ್ಕೃತಿ ಹೋಗಮ್ ಬಳಿ ಉಟ್ಕೊಂಬರ್ಲಿಕ್ಕ ನೀ ಏನೋ ಚಡ್ಡಿ ಹಾಕಿ ತೊಗೊಂಡ್ಯಾವು ಒಯ್ದಿಡು ಹೋಗಮ್ ನಡಿ ಬೂ ಹೋಗಮ್ ನಡಿ ಏ ಕಸ್ಕೊಂಡ್ಲು ಆಕಿ ಇಲ್ಲ ಇಲ್ಲ ಬಾಬು ಹೋಗಮ್ಮ ಬಾಬಿ ಬಾಬು ಹೋಗಮ್ಮ ಬರ್ತಿಲ್ಲ ಬಾ 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 ಬಳಿ ಉಡ್ಸಕ್ಕೆ ಬಳೆಗಾರ ಬಂದ್ರಿ ಪೂಜೆ ಇದನ್ನು ಮಾಡಿರ್ಲಿಲ್ಲ ಹೋಗತ್ತನ ಪೂಜೆ ಅದೆಲ್ಲ ಮಾಡಿದ್ರು ಮತ್ತು ಬಂದವ್ರಿಗೆಲ್ಲ ಕುಂಕುಮದ ಹಚ್ಚೋದಿತ್ತು ಎಲ್ರಿಗೆ ಕುಂಕುಮದ ಹಚ್ಚಿದೆವು ನಾವು ಹಚ್ಕೊಂಡೆವು ಕುಂಕುಮ ಬಳಿ ಶಾಸ್ತ್ರ ನಡೆದದ ನಾ ಇಷ್ಟ ಮೊದಲೇ ಬಂದಿರತ್ತವರು ನಾವು ಬರಲಿಕ್ಕೆ ಲೇಟ್ ಆಯಿತು ಅವ್ರು ಬಂದು ಕೂತಾರ ಆದರೆ ಇನ್ನೂ ಬಂದಿರಲಿಕ್ಕಿಲ್ಲ ಅಂದ್ಕೊಂಡು ನಾವೇ ಲೇಟ್ ಮಾಡಿದೆವು ಒಂದು ಸ್ವಲ್ಪ ಕೆಲಸ ಅದ ಏರಿಯಾದಾಗ ಹೋಗಿ ಬಂದ್ರೈತೆ ಅಂತೇಳಿ ನಮ್ಮ ಅಭಿ ಇಲ್ಲಿ ಬಂದನ ಕುರಿ ಕೋಳಿ ಎಲ್ಲ ನೋಡಿ ಆಟ ಆಡ್ಲಿಕ್ಕೆ ಭಾಳ ಖುಷಿ ಆಗ್ಲಿಕ್ಕತ್ತದ ಒಂದೇ ಸಮನೆ ಕುರಿ ಮರಿ ಕಡೆ ಹೊಂಟಾನ ಅವ್ರ ಮನೆ ನಾಯಿ ಒಂದದ ನಾಯಿ ಬಲ್ಲಿ ಓಡ್ತಾನಂತೇಳಿ ಅವನಿಗೆ ಒಂದು ಸ್ವಲ್ಪ ಕಾಯೋದು ಭಾಳ ಆಯಿತು ಬಳಿ ಉಡಿಸ್ಲಿಕ್ಕತ್ತ ಹಸಿರು ಬಳಿ ನಾನು ಒಂದು ಸ್ವಲ್ಪ ಉಟ್ಕೋಬೇಕಂತ ಅನ್ಕೊಂಡಿದ್ದೆ ಆದ್ರೆ ಈಗ ಅಡಿಗೆ ರೊಟ್ಟಿ ಮಾಡಾಗದೆಲ್ಲ ಒಂದು ಸ್ವಲ್ಪ ಎಡ್ಸಾದಂಗೆ ಆಗ್ತದ ನಾನು ಭಾಳ ಬಳಿ ಹಾಕೊಂಡು ಅಡಿಗೆ ಮಾಡೋದು ರೂಢಿ ಇಲ್ಲ ಹಾಗಾಗಿ ನಾನು ಕೈಯಾಗ ಹಾಕೊಳ್ಳಿಲ್ಲ ಮತ್ತು ಮದ್ವೆ ನಾಳೆ ಅಂದ್ರೆ ಇವತ್ತಿನ ದಿನ 16ನೇ ತಾರೀಕು ದಿನ ಅವತ್ತು ಬೇಕಂದ್ರೆ ಹಾಕೋತೀನಿ ಹೇಳ್ರಿ ಬಿಚ್ಚ ಬಳಿನೇ ಕೊಡ್ರಿ ಅದನ್ನು ಬಿಚ್ಚ ಬಳಿ ಕೊಟ್ಟರು ಮನೆಗೆ ಬಂದು ಎಲ್ಲ ಹೊಳ್ಳಿ ಹಿಟ್ಟು ಅದೆಲ್ಲ ಮಿದ್ದಿಟ್ಟೆ ರೀ ಮತ್ತು ಅದೆಷ್ಟು ಇದು ಇತ್ತಲ್ಲ ಶೇಂಗಾದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕಲಿಸಿದಿತ್ತಲ್ಲ ಅದನ್ನು ಉಂಡಿಗತ್ಲೆ ಮಾಡಿಟ್ಕೊಂಡ ಒಮ್ಮೆ ಉಂಡೆ ಮಾಡಿಟ್ನೆ ಅಂದ್ರೆ ಹಾಗೆ ತುಂಬಿ ಮಾಡ್ಲಿಕ್ಕೆ ಬರ್ತದೆ ಹೋಳಿಗೆ ಇಲ್ಲಾಂದ್ರೆ ಮತ್ತು ಆ ಕಡೆ ಕೈ ಎದ್ದದು ಈ ಕಡೆ ಹಸಿ ಆಗೋದು ಮತ್ತು ಕೈಗೆಲ್ಲ ಜಿಬಿ ಆಗೋದು ಹಾಗಾಗಿ ಬೇಡತೆ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ ಟೈಮ್ ಸಿಕ್ತಂದ್ರೆ ರವಿವಾರ ದಿನನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು ನಾದಿಟ್ಟಿದ್ದೆ ರೀ ಆದ್ರೆ ಆಗಲಿಲ್ಲ ಸಜ್ಜಿ ರೊಟ್ಟಿ ಬಡ್ಲಿಕ್ಕೆ ಟೈಮ್ ಭಾಳ ತೊಗೋತದ ಮತ್ತು ಒಲ್ಯಾಗ ಬೆಂಕಿನೂ ಭಾಳ ಬೇಕು ಉರಿನೂ ಭಾಳ ಬೇಕು ಅದು ಒಟ್ಟು ಹಿಟ್ಟೆಲ್ಲ ಖಾಲಿ ಮಾಡಿಬಿಟ್ಟೆ ಇನ್ನೊಂದು ಸ್ವಲ್ಪ ಅರ್ಧ ಹಿಟ್ಟನಂದ್ರೆ ಮತ್ತು ಅಲ್ಲಿಟ್ಟು ಹಾಳಾಗಿ ಹೋಗ್ತದೆ ಮತ್ತು ಕೈನೂ ಆಗಿಬಿಡ್ತದೆ ಹಿಟ್ಟು ಜೋಳದ ಹಿಟ್ಟಾದ್ರೆ ಒಂದು ಸ್ವಲ್ಪ ನಡೀತದ ಅದು ಸಜ್ಜಿ ಹಿಟ್ಟಾಗ ಕೈ ಆಗಿಬಿಡ್ತದೆ ರೀ ಭಾಳ ದಿನ ಆದ್ರೆ ಜಿಗಿ ಹಾರಿಬಿಡ್ತದೆ ಹಾಗಾಗಿ ಹಿಟ್ಟು ಅದೇ ಮೊದಲು ಅದೆಷ್ಟು ಒಲ್ಲ ಮಾಡೇ ಬಿಟ್ಟೆ ನಾನು ಸಜ್ಜಿ ರೊಟ್ಟಿ ಮಾಡ್ದೆ ಹಾಗಾಗಿ ಇದು ಶೇಂಗಾದ ಹೋಳಿಗೆ ಮಾಡೋದಾಗಲಿಲ್ಲ ಅದಕ್ಕೆ ಇವತ್ತು ಶೇಂಗಾದ ಹೋಳಿಗೆ ಮಾಡ್ಲಕತ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ ನಾವು ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗೆ ದಪಾಟಿ ಇದೆಲ್ಲ ಮಾಡ್ತೀವಿ ಮತ್ತು ಎಲ್ಲ ಕಾಯಿಪಲ್ಯ ಹಾಕಿ ಪಲ್ಯ ಅದೆಲ್ಲ ಮಾಡ್ತೀವಿ ಮಿರ್ಗಿ ಹೊಳಿಗೆ ಹೋಗಿ ಅಲ್ಲಿ ನಡ್ಕೊತ ಹೋಗ್ತಾರೆ ಲಕ್ಷ್ಮೀ ಪಲ್ಲಕ್ಕಿ ಹೋಗ್ತದೆ ಮತ್ತು ಕೇಡಿದ ಪಲ್ಲಕ್ಕಿ ಹೋಗ್ತದೆ ಭಾಳ ಒಂದು ಸುತ್ತಮುತ್ತ ಹಳ್ಳಿದೆಲ್ಲ ಪಲ್ಲಕ್ಕಿಗಳು ಮಿರ್ಗಿ ಹೊಳಿಗೆ ಹೋಗ್ತಾವೆ ಸಂಗಮೇಶ್ವರ ದೇವಸ್ಥಾನದಲ್ಲಿ ಅದಕ್ಕೆ ಆ ಹೊಳಿಗೂ ಕೂಡ್ಲು ಸಂಗಮ ಅಂತೇಳಿ ಕರೀತಾರೆ ಅಲ್ಲಿ ಹೋಗಿ ನಡ್ಕೊತ ಹೋಗಿ ಅಲ್ಲಿ ನಾವು ಹೊಳ್ಯಾಗ ಸ್ನಾನ ಮಾಡಿ ಅಲ್ಲಿ ದೇವರಿಗೆ ದರ್ಶನ ಮಾಡಿ ಅಲ್ಲಿದು ಎಲ್ಲ ನೇವ್ದೆ ಎಲ್ಲ ಕೊಟ್ಟು ನಾವು ಊಟ ಮಾಡಿ ಅದು ಬರೋದಿರ್ತದೆ
ಹೋಳಿಗೆ ಅಂದಮೇಲೆ ನನಗಂತೂ ಅತಿ ಸರಳ ಹೋಳಿಗೆ ಅಂತಂದ್ರೆ ಅದು ಶೇಂಗಾದ ಹೋಳಿಗೆನ ನೋಡ್ರಿ. ಸಜ್ಜಕದ ಹೋಳಿಗೆ ಮಾಡ್ಬೇಕಂತಂದ್ರೆ ಅದು ಆಣ ತೊಗೊಳೋದಾಗಲಿ ಅಥವಾ ಗಟ್ಟಿ ಐತೋ ಅಳಸಾಯ್ತು ಅನ್ನೋದು ಕಿರಿಕಿರಿ ಬೇಡ. ಆಮೇಲೆ ಹೂರಣದ ಅಂದ್ರೆ ಅದು ಹೂರಣ ಅರಿಬೇಕನ್ನೋ ಗೋಸ್ ಆಗ್ತದೆ. ಆದ್ರೆ ಇದೇನಿಲ್ಲ ರೀ, ಬೇಕಾದ್ರೆ ಒಳ್ಳ ಕುಟ್ಟಿದ್ರೆ ನಡೀತದೆ, ಇಲ್ಲ ಮಿಕ್ಸರ್ದಾಗ ಹಾಕಿ ಕಲಿಸಿ ನೆನೆಸಿ ಚೆಂದಾಗಿ ನಾದಿಟ್ಟೆ ಅಂದ್ರೆ ಮರುದಿವ್ಸರೆ ಮಾಡಿರಿ, ಇಲ್ಲ ಮುಂಜಾನೆ ನೆನೆಯಾಕಿಟ್ಟು ಸಂಜೆಗೆ ಮಾಡಿದ್ರೂ ನಡೀತದೆ. ಈ ಹೋಳಿಗೆ ಮಾಡ್ಲಾಕ್ನು ಸರಳ ಐತಿ ಮತ್ತು ಅಗ್ದಿ ಜಲ್ದಿನೂ ಐತಿ ಆತದ ನೋಡ್ರಿ, ಭಾಳ ಟೈಮ್ನು ತೊಗೊಳಂಗಿಲ್ಲ. ನಾ ಇದು ಶೇಂಗಾದ ಹೋಳಿಗೆ ಹೆಂಗೆ ಮಾಡೀನಿ ನೋಡ್ರಿ. ಹೆಂಗೆ ಹೋಳಿಗೆ ಅವ್ರು ಸ್ವಲ್ಪ ಸಣ್ಣ ಅನಿಸ್ಬೋದು, ಆದರೆ ಎಲ್ಲರೂ ಕಟ್ಕೊಂಡು ಹೋಗ್ಬೇಕಂದ್ರೆ ಒಂದು ಡಬ್ಬಿ ಒಳಗೆ ಹಾಕೊಂಡು ಹೋಗ್ಲಿಕ್ಕೆ ಚಂದ ಅನಿಸ್ತಾವೆ, ಮುರಿಯಂಗಿಲ್ಲ. ಮೈದಾ ಹಿಟ್ಟನ್ನ ಮಾಡಿದ್ದು ಮುರಿದು ಬಿಡ್ತಾವೆ. ಅದೇ ಗೋಧಿ ಹಿಟ್ಟನ್ನ ಮಾಡಿದ್ದೇವೆ ಅಂದ್ರೆ ಜಗ್ಗಿ ಇದು ಮಾಡ್ಬೇಕಾಗ್ತದೆ. ಕಲಿಸಿಟ್ಟಿದ್ದು ಶೇಂಗಾದ ಕುಟ್ಟ ಏನೈತಲ್ರಿ ಅದು ಅರ್ಧ ಮಾತ್ರ ಮಾಡೀನಿ, ಇನ್ನೂ ಅರ್ಧ ಹಾಗೆ ಇತ್ತು. ಮತ್ತು ಇನ್ನೊಂದು 2 ದಿನ ಬಿಟ್ಟು ಮಾಡ್ಲಿಕ್ಕೆ ಬರ್ತೈತೇಳಿ ಈ ಪೂಜೆಗೆ ಆಗೋಷ್ಟು ಸಾಕು. ಯಾಕಂದ್ರೆ ನಾನು ಹೋಗಂಗಿಲ್ಲ ಮತ್ತು ಮನ್ಯಾಗೂ ಇವ್ರು ಯಾರೂ ಇಲ್ಲಲ್ಲ, ಹಾಗಾಗಿ ಇಷ್ಟೇ ಮಾಡೀನಿ. ಶೇಂಗಾದ ಹೋಳಿಗೆ ಜೊತೆ ತುಪ್ಪ ಇತ್ತಂದ್ರೆ ಭಾಳ ಮಸ್ತ್ ಅನಿಸ್ತದೆ ನೋಡ್ರಿ. ಬೆಸ್ಟ್ ಕಾಂಬಿನೇಷನ್ ತುಪ್ಪ ಅಂತೂ. ಇದು ಕ್ಯಾಲ್ಸಿಯಮ್ ಜಾಸ್ತಿ ಮಾಡ್ತಾ, ಅದ್ರಾಗ ಗರ್ಭಿಣಿಯರು ಹದಿಹರೆಯರ ಮಕ್ಕಳು ತಿಂದ್ರೆ ರಕ್ತದ ಅಂಶ ಜಾಸ್ತಿ ಆಗ್ತದೆ, ತಾಕತ್ನೂ ಜಾಸ್ತಿ ಬರ್ತದೆ ನೋಡ್ರಿ ಇದರಿಂದ. ತುಪ್ಪ ಮತ್ತು ಶೇಂಗಾದ ಹೋಳಿಗೆ ಹೆಂಗೆ ಕಾಣಿಸ್ಲಿಕ್ಕತ್ತದ ನೋಡ್ರಿ ನಾ ಮಾಡೀನಿ. ಸೈಜ್ ಒಂದು ಸ್ವಲ್ಪ ಸಣ್ಣದು ಅನಿಸ್ಲಿಕ್ಕತ್ತಿರ್ಬೇಕು ನಿಮ್ಗೆ. ನಾನು ಇಷ್ಟೇ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತದೆ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅತ್ತ. ಮುಂಜಾನೆ ಬಂದು ನಮ್ಮ ಅಯ್ಯಪ್ಪ ಸ್ವಾಮಿದ ಪೂಜೆ ಐತ್ರಿ ಅಂತೇಳಿ ಕರೆದಿದ್ರು ನಮ್ಮ ರಿಲೇಷನ್ದವರು. ನನಗೆ ಬರೋದಾಗಿರಲಿಲ್ಲ, ಅಷ್ಟೊತ್ತಿಗೆ ಮುಂಜಾನೆ ಪೂಜೆ ಮಾಡಿದರು, ಲೇಟ್ ಆಗೋಯ್ತು. ಪ್ರತಿ ವರ್ಷವೂ ಬರ್ತೀವಿ ಪೂಜೆಗೆ, ಆದರೆ ಈ ಸಾರಿ ಪೂಜೆ ಮಿಸ್ ಆಯಿತು. ಆದ್ರೆ ಪೂಜೆ ಮುಗಿಸಿದ್ರು, ದರ್ಶನಾರೇ ಮಾಡ್ಕೊಂಡು ಹೋದ್ರೈತೆ ಅಂತೇಳಿ ಅಯ್ಯಪ್ಪ ಸ್ವಾಮಿ ಪೂಜೆದ ದರ್ಶನ ನೋಡಕ್ಕೆ ಬಂದಿ ನೋಡ್ರಿ. ಈಗ ಹೊಲದಿಂದ ಬಂದು ಏನೋ ಬ್ಯಾಂಕಿಗೆ ಹೋಗೋದಿದ್ದತ್ರಿ, ಕೀಲಿ ಹಾಕೊಂಡು ಹೋಗಿದ್ದೆ ನಾನು, ತೊಗೊಂಡು ಬಾ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನನೂ ಸಿಕ್ತು ಮತ್ತು ಪ್ರಸಾದನೂ ಸಿಕ್ತು ನೋಡ್ರಿ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡೆವು. ನನ್ನ ಮಕ್ಕಳು ಇಲ್ಲಿ ಬಂದೆವಂದ್ರೆ ಅವ್ರ ಮನೆ ಮುಂದೆ ಈ ರೀತಿ ಒಂದು ಸ್ವಲ್ಪ ಜಾರು ಬಂಡಿಗತ್ಲೆ ಐತಿ, ವೀಲ್ ಚೇರ್ ಅದು ಏರ್ಲಿಕ್ಕೆ ಅದು ಇರ್ತಲ್ಲ ಆ ರೀತಿ ಐತಿ. ಹಾಗಾಗಿ ಇಬ್ಬರು ಆಟ ಆಡ್ಲಕತ್ತಾರೆ. ನಮ್ಮ ಅಭಿ ಒಂದು ಸ್ವಲ್ಪ ಅಂಜತಾನೆ ರೀ ಇಲ್ಲಿ ಜರ್ಲಿಕ್ಕೆ. ನನ್ನ ಮಗಳಿಗಂತೂ ಭಾಳ ಖುಷಿ ಆಗಿಬಿಟ್ಟ ನೋಡ್ರಿ, ಹೆಂಗೆ ಆಟ ಆಡ್ಲಕತ್ತಾರೆ ಇಬ್ಬರು ಅಕ್ಕ ತಮ್ಮ. ಅವ್ ನೋಡಲ್ಲಿ ಹೆಂಗೆ ಉಳ್ಳಾಡ್ಲಕತ್ತಾರ. ಜಾರ್ ಬಾ ಹೋಗಮ್ಮ, ನಾವು ಹೋಗಮ್ಮ ಮನೆಗೆ ಹೋಮ್ ನೋಡಿ. ದೇವ್ರ ಪರ್ಸತ್ತು ಕಾಲು ಬಿದ್ದಿದೆ, ಬಾ ಇಲ್ಲಿ ಜೇಜಿ ಶಂಭ ಮಾಡಲಿ, ಜೇಜಿ ಶಂಭ ಮಾಡ, ಬಾ ಇಲ್ಲಿ ಶಂಭ ಮಾಡ, ಬಾ ಶಂಭ ಮಾಡಿ. ಹಿಡಿಯಬ್ಬು ಶಂಭ ಮಾಡಪ್ಪ, ಶಂಭ ಮಾಡಿ ಶಂಭ. ಇವು ಅಯ್ಯಪ್ಪ ಸ್ವಾಮಿ ಪ್ರಸಾದ ಹಚ್ಕೊಂಡು ಹಿಡಿ. ಕುಕ್ಕ ಹಚ್ತೀನಿ, ಕುಕ್ಮ ಇವು ಹಚ್ಕೊತ್ ನೋಡೋದು ನಿಮ್ಗೆ ಹಚ್ತೀನಿ ಸರಿ. ಆತತ ಸಂಸ್ಕೃತಿಗೆ ನೋಡಿಕೊಂಡು ಒಂದು ಸ್ವಲ್ಪ ಊಟ ಅದು ಮಾಡ್ಕೊಂಡು ಹೋಗತ್ತಂದ್ರಿ. ಊಟ ಮಾಡೋಕೆ ಬಾ ಅಂತ ಹೇಳಿದ್ರು, ಆದ್ರೆ ನಾನು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದೀನಿ. ಮಧ್ಯಾಹ್ನದಾಗ ಊಟ ಮಾಡಿದ್ದೆ ಲೇಟಾಗಿ, ಹಾಗಾಗಿ ಹಸಿವಿಲ್ಲ. ಒಂದು ಸ್ವಲ್ಪ ದೇವ್ರ ಪ್ರಸಾದ ಅಷ್ಟೇ ಕೊಡ್ರಿ ಅಂತೇಳಿ ಪ್ರಸಾದ ತೊಗೊಂಡು ಹೊಂಟಿ ನೋಡ್ರಿ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟಾರ. ಒಂದು ಸ್ವಲ್ಪ ಹುಗ್ಗಿ ಮತ್ತು ಅದು ಹಲ್ವಾಗತ್ಲೆ ಐತಿ. ಅದು ಯಾವುದ್ರದಿಂದ ಮಾಡ್ತಾರೆ ಗೊತ್ತಿಲ್ಲ ಹಲ್ವಾ, ಅದರ ಚಂದ ಟೇಸ್ಟ್ ಅದ ಮತ್ತು ಎಣ್ಣೆ ಅಂಶ ಇರ್ತದೆ ಅನ್ನಿಸ್ತದ. ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ಯಾರೇನೋ ಅಂತ ಅನಿಸ್ತಿತ್ತು. ಡ್ರೈ ಫ್ರೂಟ್ಸ್ ಹಾಕ್ಯಾರಿ, ಬಾದಾಮಿ ಗೋಡಂಬಿ ಏನೇನೋ ಹಾಕ್ಯಾರ. ಡ್ರೈ ಫ್ರೂಟ್ಸೇ ಅದ ಅನ್ನಿಸ್ತದೆ, ಉದ್ದುದಕ್ಕಾಗಿ ಹೆಚ್ಚು ಹಾಕ್ಯಾರ. ಹಲ್ವಾ ಅಂತ ಚಲೋ ಐತೆ, ಹಲ್ವಾನೇ ಅಂದ್ಕೊಂಡಿನಿ. ಪ್ರಸಾದ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಏನದ ಕಮೆಂಟ್ ಮಾಡಿರಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಕಾಣಿಸ್ತಲ್ರಿ. ನನ್ನ ಮಗಳು ಇದೇನು ಲಿಪ್ಸ್ಟಿಕ್ ಏನು ಮಮ್ಮಿ ಅಂತ ಕೇಳಕತ್ತಾಳ. ಒಳಗೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಯಾರ. ಚಲೋ ಆಗೈತಿ, ಮಸ್ತ್ ಅದ ಅಯ್ಯಪ್ಪ ಸ್ವಾಮಿ ಪ್ರಸಾದ. ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಕಿಪ್ ಮಾಡಲಾರ್ದೆ ನೋಡಿರಿ, ವಾಚ್ ಅವರ್ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನೊಮ್ಮೆ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ ನಿಮ್ಗೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ ರೀ.